ಮುಂದೆ ಕನ್ಯಾ ರಾಶಿ. ಖರ್ಚಿನ ಬಗ್ಗೆ ಹಿಡಿತ ಬೇಕು, ಆದಾಯ ಉತ್ತಮ ಇರ್ತದೆ. ಯಾಕಂದರೆ ದ್ವಿತೀಯಾಧಿಪತಿಯು ಅಷ್ಟಮದಲ್ಲಿ, ವ್ಯಯಾಧಿಪತಿಯು ಅಷ್ಟಮದಲ್ಲಿ, ಸಪ್ತಮದಲ್ಲಿ ಶನಿ ಆಲ್ರೆಡಿ ಇದ್ದಾನೆ. ಬುಧನ ಅನುಕೂಲ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧನ ಅನುಕೂಲ ಇಲ್ಲ. ಆದರೆ ಸಂಪಾದನೆ ಅಂತೂ ಆಗ್ತದೆ. ನೀವು ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ವಹಿಸದೆ ಹೋದರೆ ಕಷ್ಟ ಆಗ್ತದೆ. ಕಷ್ಟದ ಸಮಯದಲ್ಲಿ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಎರಡೇ. ಒಂದು, ನಾವು ಹಿಂದೆ ಮಾಡಿರ್ತಕ್ಕಂತಹ ಒಂದು ಸತ್ಕಾರ್ಯಗಳು. ಇನ್ನೊಂದು, ಅದೇ ಹಿಂದೆ ನಾವು ಕೂಡಿಟ್ಟಿರ್ತಕ್ಕಂತಹ ಸ್ವಲ್ಪ ಹಣ. ಒಂದು ಸತ್ಕಾರ್ಯ ಅಂದರೆ ಪುಣ್ಯ, ಇನ್ನೊಂದು ಕೂಡಿಟ್ಟಿರ್ತಕ್ಕಂಥ ಹಣ. ನಮ್ಮ ಕಷ್ಟದ ಸಮಯದಲ್ಲಿ ಇದೇ ಕೆಲಸಕ್ಕೆ ಬರುವುದು. ಅದನ್ನೇ ಧರ್ಮ ಅಂತ ಕೂಡ ಕರೀತಾರೆ. ಹಾಗಾಗಿ ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಇರಬೇಕು. ಡಿಹೈಡ್ರೇಷನ್ನಿಂದ ಬಳಲ್ತಕ್ಕಂತಹ ತಿಂಗಳು ಕೂಡ ಏಪ್ರಿಲ್ ಮೇನಲ್ಲಿ ನಡೀತದೆ. ನಾನಾ ಭಾಗದ ಜನರಲ್ಲಿ, ನಾನಾ ದಿಕ್ಕಿನ ಜನರಿಗೆ 44 ಡಿಗ್ರಿ 45 ಡಿಗ್ರಿ ಹೋಗ್ತದೆ ಏಪ್ರಿಲ್ ಮೇನಲ್ಲಿ. ಹಾಗಾಗಿ ಡಿಹೈಡ್ರೇಷನ್ ಆಗ್ತಕ್ಕಂತಹ ದೋಷಗಳು ಕೂಡ ಕನ್ಯಾ ರಾಶಿಯವರಿಗೆ ಹೆಚ್ಚು ಬರ್ತದೆ, ಮೇಷರಾಶಿಯವರಿಗೂ ಬರ್ತದೆ. ಹಾಗಾಗಿ ಸಕಾಲದಲ್ಲಿ ಆಹಾರವನ್ನು, ದೇಹವನ್ನು ನೀರಿನಿಂದ ತುಂಬಿಸಿಕೊಂಡು ಸರಿಯಾಗಿರ್ತಕ್ಕಂತಹ ಒಂದು ಕಾಲದಲ್ಲಿ ನಿದ್ರೆ, ಇಂಥದ್ದನ್ನೆಲ್ಲ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇಟ್ಟುಕೊಂಡು ಮುಂದೆ ಹೋಗಬೇಕು. ಶ್ರೀ ವಿಷ್ಣುವಿನ ಸ್ಮರಣೆ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂತಕ್ಕಂತಹ ಏನು 24 ನಾಮಗಳು ಇದೆ, ಆ ನಾಮಸ್ಮರಣೆಯನ್ನು ವಿಶೇಷವಾಗಿ ಮಾಡ್ತಾ ಇರಬೇಕು. ಕನ್ಯಾ ರಾಶಿಯವರಿಗೆ ಆರೋಗ್ಯವು ಮತ್ತು ಮಾನಸಿಕವಾಗಿರ್ತಕ್ಕಂತಹ ದೃಢತೆಯು, ದೈವಾನುಕೂಲವು ಬರ್ತದೆ ಕನ್ಯಾ ರಾಶಿಗೆ.